ಭೂ ಹಗರಣದಲ್ಲಿ ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರ ಬಂಧನ ಆಗಿದೆ. ಸತತ 6 ಗಂಟೆಗಳ ಕಾಲ ವಿಚಾರಣೆ ನಡೆಸಿರುವಂತಹ ಜಾರಿ ನಿರ್ದೇಶನಾಲಯ ಹೇಮಂತ್ ಸೊರೇನ್ ಅವರನ್ನು ಬಂಧಿಸಿದೆ. ವಿಚಾರಣೆ ಆಗ್ತಾ ಇದ್ದಂತೆಯೇ ರಾಂಚಿಯ ಇಡಿ ಕಚೇರಿಯಲ್ಲಿ ಅವರನ್ನು ಬಂಧನ ಮಾಡಲಾಗಿತ್ತು. ಸರ್ಕಾರದ ಹೆಸರಿನಲ್ಲಿ ಭೂಮಿಯನ್ನು ಖರೀದಿಸಿ ಮಾಫಿಯಾದವರಿಗೆ ಆ ಭೂಮಿಯನ್ನು ಮಾರಾಟ ಮಾಡಿದಂಥ ಆರೋಪ ಹೇಮಂತ್ ಸೊರೇನ್ ಅವರ ಮೇಲಿತ್ತು. ಅಂದಾಜು 600 ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ಹಣವನ್ನು ಕಿಕ್ ಬ್ಯಾಕ್ ರೂಪದಲ್ಲಿ ಅವರು ಪಡೆದಿದ್ದಾರೆ ಅನ್ನುವಂತಹ ಆರೋಪದಡಿಯಲ್ಲಿ ಈಗಾಗಲೇ 14 ಜನರನ್ನು ಬಂಧಿಸಿ ಇಡಿ ವಿಚಾರಣೆ ನಡೆಸ್ತಾ ಇದೆ. ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಪ್ರಮುಖ ಪಾತ್ರಧಾರಿ ಅಂತ ಇಡಿ ಈ ನಿರ್ಧಾರಕ್ಕೆ ಬಂದಿದ್ದು, ಇದೇ ಕಾರಣದಿಂದಾಗಿ ಈಗ ಹೇಮಂತ್ ಸೊರೇನ್ ಅವರ ಬಂಧನ ಆಗಿದೆ. 7 ಸಲ ಜಾರ್ಖಂಡ್ ಸಿಎಂಗೆ ಇಡಿ ನೋಟಿಸ್ ಕೊಟ್ಟಿದ್ರು ಕೂಡ ಅವರು ವಿಚಾರಣೆಗೆ ಹೋಗಿರಲಿಲ್ಲ. ಇವತ್ತು ವಿಚಾರಣೆಗೆ ಬಂದಿದ್ದಂತಹ ಹೇಮಂತ್ ಸೊರೇನ್ ಅವರನ್ನು ಅಧಿಕೃತವಾಗಿ ಇಡಿ ಬಂಧಿಸಿದೆ. ಇನ್ನು ಹೇಮಂತ್ ಸೊರೇನ್ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ದಾರೆ. ಯಾವಾಗ ಇಡಿ ಬಂಧನ ಆಯಿತು, ಇಡಿ ಅವರ ಜೊತೆಗೇ ಬಂದು ರಾಜಭವನಕ್ಕೆ ಆಗಮಿಸಿ ಅವರು ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ನೋಡಿ, ಹೇಮಂತ್ ಸೊರೇನ್ ಅವರ ರಾಜೀನಾಮೆ ಸಲ್ಲಿಕೆ ಆಗ್ತಾ ಇದ್ದಂತೆಯೇ ಹೇಮಂತ್ ಸೊರೇನ್ ಅವರ ಪುತ್ರ ಅಥವಾ ಪತ್ನಿಗೆ ಸಿಎಂ ಪಟ್ಟ ಕಟ್ಟಬಹುದು ಅನ್ನುವಂಥ ಮಾತಿತ್ತು. ಆದರೆ ಕಡೆ ಕ್ಷಣದಲ್ಲಿ ಈಗ ಹೇಮಂತ್ ಸೊರೇನ್ ಸಂಪುಟದಲ್ಲಿ ಸಾರಿಗೆ ಸಚಿವರಾಗಿ ಇರುವಂತಹ ಚಂಪೈ ಸೊರೇನ್ ಅವರಿಗೆ ಸಿಎಂ ಸ್ಥಾನ ಸಿಗುವಂತಹ ಸಾಧ್ಯತೆ ಕಾಣ್ತಾ ಇದೆ. ಈಗಾಗಲೇ ಚಂಪೈ ಸೊರೇನ್ ಜಾರ್ಖಂಡ್ ರಾಜ್ಯಪಾಲರ ಕಚೇರಿಗೆ ಶಾಸಕರ ಜೊತೆಗೆ ಹೋಗಿ ರಾಜಭವನಕ್ಕೆ ತೆರಳಿ ಸರ್ಕಾರ ರಚನೆಗೆ ಮನವಿಯನ್ನ ಮಾಡಿದ್ದಾರೆ. ಹೀಗೆ ಈಗಾಗಲೇ ಹೇಮಂತ್ ಸೊರೇನ್ ರಾಜೀನಾಮೆ ನಂತರ ಈಗ ಚಂಪೈ ಸೊರೇನ್ ಅವ್ರಿಗೆ ಈಗ ಮುಖ್ಯಮಂತ್ರಿ ಸ್ಥಾನ ಸಿಗುವಂತಹ ಸಾಧ್ಯತೆ ದಟ್ಟವಾಗಿ ಗೋಚರಿಸ್ತಾ ಇದೆ. INDIA ಈ ಒಂದು ಮೈತ್ರಿಕೂಟದ ಮತ್ತೊಂದು ಪ್ರಮುಖ ಪಕ್ಷವಾಗಿದ್ದಂತಹ ಜಾರ್ಖಂಡ್ನ ಜಾರ್ಖಂಡ್ ಮುಕ್ತಿ ಮೋರ್ಚಾದ ಅಧಿನಾಯಕರಾಗಿರುವಂತಹ ಹೇಮಂತ್ ಸೊರೇನ್ ಅವರ ಬಂಧನ ಆಗಿರುವಂಥದ್ದು. ಇಡಿ ಈಗಾಗಲೇ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ನಡೆಸ್ತಾ ಇತ್ತು, ವಿಚಾರಣೆ ನಡೆಸ್ತಾ ಇತ್ತು. ಇಡಿ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟರೂ ಕೂಡ ಹೇಮಂತ್ ಸೊರೇನ್ ಅವರು ಅದಕ್ಕೆ ರೆಸ್ಪಾಂಡ್ ಮಾಡಿರಲಿಲ್ಲ. ಇಡಿ ಎದುರುಗಡೆ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಅಷ್ಟೇ ಅಲ್ಲದೆ ಅವರು ಎಲ್ಲಿದ್ದಾರೆ ಅನ್ನುವಂಥದ್ದೇ ಗೊತ್ತಿಲ್ಲ ಅನ್ನುವಂತಹ ಮಾತು ಕೂಡ ಆ ಒಂದು ಆರೋಪ ನಿನ್ನೆ ಇಡೀ ದಿವಸ ಕೇಳಿ ಬಂದಿತ್ತು. ಈಗ ಹೇಮಂತ್ ಸೊರೇನ್ ಇವತ್ತು ಇಡಿ ಮುಂದೆ ಹಾಜರಾದರು. ಅದಾದ ನಂತರ ಅವರ ಬಂಧನ ಆಗಿದೆ. ಇದರ ಮುಂದುವರೆದ ಬೆಳವಣಿಗೆಯಾಗಿ ಈಗ ಹೇಮಂತ್ ಸೊರೇನ್ ಅವರ ಜಾಗಕ್ಕೆ ಚಂಪೈ ಸೊರೇನ್ ಅವರೀಗ ಅರ್ಜಿಯನ್ನು ಹಾಕಿದ್ದಾರೆ. ಅಂದರೆ ರಾಜ್ಯಪಾಲರ ಮುಂದೆ ಅಧಿಕಾರವನ್ನು ನಡೆಸುವುದಕ್ಕೆ ಸಂಬಂಧಪಟ್ಟಂತಹ ತಮ್ಮ ಪಕ್ಷಕ್ಕೆ ಇರುವಂತಹ, ತಮ್ಮ ಮೈತ್ರಿಕೂಟಕ್ಕೆ ಇರುವಂತಹ ಬಹುಮತದ ಪತ್ರವನ್ನು ಕೊಡ್ತಾ ಇದ್ದಾರೆ.